ಅರಬ್ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧ ಅಷ್ಟು ಸುಲಭವಾಗಿ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಅಕ್ಷರಶಃ ಮಧ್ಯಪ್ರಾಚ್ಯ ಧಗಧಗಿಸೋದಕ್ಕೆ ಶುರುವಾಗಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ತೀವ್ರವಾಗಿ ಮುಗಿಬಿದ್ದಿವೆ. ಇರಾನ್ನ ಸರ್ವನಾಶಕ್ಕೆ ಪಣ ತೊಟ್ಟಿವೆ. ಆದರೆ ಇರಾನ್ ಕೂಡ ಸುಮ್ಮನೆ ಶರಣಾಗುವ ಲಕ್ಷಣವನ್ನು ತೋರ್ತಾ ಇಲ್ಲ. ಯುದ್ಧ ಭೂಮಿಯಲ್ಲಿ ಹೋರಾಡಿಯೇ ತೀರುವಂತಹ ಶಪಥವನ್ನು ಇರಾನ್ ಕೂಡ ಮಾಡದಂತಿದೆ. ತನ್ನ ಮೇಲೆ ದಾಳಿ ನಡೆಸಿರುವಂತಹ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇದರಿಂದಾಗಿ ಇಡೀ ಮಧ್ಯಪ್ರಾಚ್ಯದ ದೇಶಗಳು ಧಗಧಗಿಸೋದಕ್ಕೆ ಶುರುವಾಗಿದೆ. ಅಮೆರಿಕದ ಸೇನಾ ಠಿಕಾಣಿಗಳು, ರಾಯಭಾರಿ ಕಚೇರಿಗಳನ್ನು ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಹರ್ಮುಜ್ ಜಲಸಂಧಿಯನ್ನು ಮುಚ್ಚೋದರ ಮೂಲಕ ಇಡೀ ಜಗತ್ತಿನ ತೈಲ ಸಂಪರ್ಕಕ್ಕೆ ದೊಡ್ಡ ಪೆಟ್ಟು ಕೊಡೋದಕ್ಕೆ ಹೊರಟಿದೆ. ಸಹಜವಾಗಿ ಇದು ಭಾರತದಲ್ಲೂ ಕೂಡ ತೈಲದ ದರ ಏರಿಕೆಗೆ ಕಾರಣ ಆಗಬಹುದು. ಆ ಆತಂಕವನ್ನು ಸೃಷ್ಟಿಸಿದೆ. ಒಂದೆಡೆ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ರೆ, ಮತ್ತೊಂದೆಡೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಿಲುಕಿರತಕ್ಕಂತಹ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ತಾಯ್ನಾಡಿಗೆ ಮರಳಿ ಬಂದಿರುವಂತಹ ಕನ್ನಡಿಗರು ನೆಮ್ಮದಿಯ ನಿಟ್ಟಿಸಿರು ಬಿಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಟ್ರೆಂಡ್ ಕದ್ದಾಲಿಕೆ. ನಮ್ಮ ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ಅನ್ನುವಂಥದ್ದು ಈ ಆರೋಪ ಮುಗಿಯುವ ಯಾವುದೇ ಲಕ್ಷಣಗಳಿಲ್ಲ. ಈಗಲೂ ಕೂಡ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತೇಳಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾವೆ. ಸಾಮಾನ್ಯವಾಗಿ ಪ್ರತಿಪಕ್ಷದ ಸದಸ್ಯರ ಫೋನ್ ಕದ್ದಾಲಿಕೆ ಆಗತ್ತೆ ಅನ್ನುವಂತಹ ಆರೋಪ ಹಾಗಾಗಿ ಕೇಳಿ ಬರ್ತಾ ಇರುತ್ತೆ. ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ ಇಂತಹ ಆರೋಪಗಳನ್ನು ಪ್ರತಿಪಕ್ಷದವರು ಮಾಡ್ತಾ ಇರ್ತಾರೆ, ನಮ್ಮ ಫೋನ್ಗಳನ್ನು ಕದ್ದಾಲಿಕೆ ಮಾಡ್ತಿದ್ದ ಅಂತೇಳಿ. ಆದರೆ ಈಗ ಆಡಳಿತ ಪಕ್ಷದ ಶಾಸಕರ ಫೋನ್ಗಳನ್ನು ಕದ್ದಾಲಿಕೆ ಮಾಡುತ್ತಾ ಇದ್ದಾರೆ. ಅಷ್ಟೇ ಆಡಳಿತ ಪಕ್ಷದ ಶಾಸಕರ ಮೇಲೆ ಗೂಢಾಚಾರ್ಯೆ ನಡೀತಾ ಇದೆ. ಈ ರೀತಿಯಾದಂಥ ಆರೋಪವನ್ನು ಪ್ರತಿಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಮಾಡಿದ್ದಾರೆ. ಇದಕ್ಕೆ ಹಾಲು ಜೇನಿನ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದರ ಬಗ್ಗೆಯೂ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಮಧ್ಯಪ್ರಾಚ್ಯ ಧಗಧಗಿಸ್ತಾ ಇರುವಂಥದ್ದು. ಇರಾನ್ ಮೇಲೆ ನಡೆದಿರ್ತಕ್ಕಂತಹ ದಾಳಿ, ಒಂದೇ ದಿವಸದ ಅಂತರದಲ್ಲಿ ಆಯತುಲ್ಲಾ ಖಮೇನಿಯನ್ನು ಹತ್ಯೆ ಮಾಡಿರ್ತಕ್ಕಂತಹ ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ತಮ್ಮ ಯುದ್ಧಕ್ಕೆ ಬಹಳ ದೊಡ್ಡ ಯಶಸ್ಸು ಸಿಕ್ಕಿತ್ತು ಅಂತ ಅಂದ್ಕೊಂಡಿದ್ರು. ಆದರೆ ಯುದ್ಧ ಅಲ್ಲಿಗೆ ನಿಂತಿಲ್ಲ. ಯುದ್ಧ ಆಗಷ್ಟೇ ಶುರುವಾಗಿತ್ತು. ಯುದ್ಧದ ತೀವ್ರತೆ ಈಗ ಗೋಚರಿಸ್ತಾ ಇದೆ. ಇಡೀ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮಿಸೈಲ್ ದಾಳಿಯನ್ನು ಇರಾನ್ ಮಾಡ್ತಾ ಇದೆ. ಇರಾನ್ ಮೇಲೆ ದಾಳಿಯನ್ನು ಮುಂದುವರಿಸಿದ್ದಾವೆ ಅಮೆರಿಕ ಮತ್ತು ಇಸ್ರೇಲ್. ಈಗಾಗಲೇ ಸಾವಿನ ಸಂಖ್ಯೆ, ಸಾವಿನ ಸರಪಣಿ ಏರ್ತಾ ಇದೆ, ದೊಡ್ಡದಾಗ್ತಾ ಇದೆ, ಬೆಳೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರ್ತಕ್ಕಂತಹ ಭಾರತೀಯರು, ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಬರೋದಕ್ಕಾಗಿ ಹಾತೊರಿತಾ ಇದ್ದಾರೆ. ಯಾವ ಸ್ವರೂಪದ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅನ್ನೋದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ಮಧ್ಯಪ್ರಾಚ್ಯ ದಗದಗ ಹೊತ್ತಿ ಉರಿಯುತ್ತಿದೆ. ಆಗಸ ಬೆಂಕಿಯುಂಡೆಯಾಗಿದೆ. ನಿರಂತರ ಬಾಂಬ್ ಮಿಸೈಲ್ ದಾಳಿಯಿಂದಾಗಿ ಸೈನಿಕರು ಮಾತ್ರವಲ್ಲ, ನೂರಾರು ನಾಗರಿಕರು ಪ್ರಾಣ ಬಿಡುತ್ತಿದ್ದಾರೆ. ಭೂಮಿ ಮತ್ತು ಆಗಸದಲ್ಲೂ ಸಾವಿನ ಕಮಟು ವಾಸನೆ ದೇಶಗಳನ್ನ ಮೀರಿ ವ್ಯಾಪಿಸುತ್ತಿವೆ. ಕೇವಲ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ಶುರುವಾಗಿರೋ ಯುದ್ಧ ಈಗ ಮಧ್ಯಪ್ರಾಚ್ಯದ 12 ದೇಶಗಳಿಗೆ ಹರಡಿದೆ. ಇದು ಇಡೀ ವಿಶ್ವವನ್ನೇ ಗಡಗಡ ನಡುಗುವಂತೆ ಮಾಡಿದೆ. 4ನೇ ದಿನವೂ ಗಲ್ಫ್ ದೇಶಗಳಲ್ಲಿ ರಣಭೀಕರ ದಾಳಿ. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿಗೆ ಧ್ವಂಸ. ಖಮೇನಿ ಹತ್ಯೆಯಿಂದ ಕೆರಳಿ ಕೆಂಡವಾಗಿರೋ ಇರಾನ್ ಪಡೆಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡರೂ ಸರಿಯೇ, ನಿಮ್ಮನ್ನ ಬಿಡಲ್ಲ ಅನ್ನೋ ಪ್ರತಿಜ್ಞೆ ಮಾಡಿದಂತಿವೆ. ನಿನ್ನೆಯಷ್ಟೇ ಸೌದಿ ಅರೇಬಿಯಾದಲ್ಲಿರೋ ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕವಾದ ಅರಾಮ್ಕೋ ಮೇಲೆ ಡ್ರೋನ್ ದಾಳಿ ನಡೆಸಿದ್ರು. ಈ ಬೆನ್ನಲ್ಲೇ ರಾಜಧಾನಿ ರಿಯಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಮುಂಜಾನೆ ಆತ್ಮಹತ್ಯಾ ಡ್ರೋನ್ಗಳ ಮೂಲಕ ಭೀಕರ ದಾಳಿ ನಡೆಸಿದೆ. ಹೀಗಾಗಿ ಕಿಡಿ ಕಚೇರಿ ಛಿದ್ರವಾಗಿಸಿದೆ. ಇರಾನ್ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿರೋ ಸೌದಿ ಸರ್ಕಾರ ಇದು ತಮ್ಮ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕೆರಳಿ ನಿಂತಿದೆ. ಅಲ್ಲದೆ ರಿಯಾದ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ.
ಬಹರೇನ್ನ ಮನಮಾದಲ್ಲಿನ ಯುಎಸ್ ವಾಯು ನೆಲೆ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. 20 ಡ್ರೋನ್ಗಳು 3 ಕ್ಷಿಪಣಿಗಳಿಂದ ದಾಳಿ ಮಾಡಿ ಅಮೆರಿಕ ಕಮಾಂಡ್ ಕಟ್ಟಡವನ್ನೇ ಧ್ವಂಸಗೊಳಿಸಿದೆ. ಅತ್ತ ಯುಎಸ್ ಪಡೆ ಪ್ರತಿ ದಾಳಿ ನಡೆಸಿ ಸುಮಾರು 70ಕ್ಕೂ ಹೆಚ್ಚು ಇರಾನ್ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ. ಬೆಳಗ್ಗೆ ಯುಎಇಯ ಪುಜೈರಾದಲ್ಲಿರುವ ತೈಲ ಸಂಗ್ರಹಾರದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಇದು ಯುಎಇಯಲ್ಲಿರುವ ಏಕೈಕ ಪ್ರಮುಖ ತೈಲ ರಫ್ತು ಟರ್ಮಿನಲ್ ಆಗಿದೆ. ಹೀಗಾಗಿ ತೈಲ ರಫ್ತು ಮೇಲೆ ಇದು ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ದುಬೈನಲ್ಲಿ ಅಮೆರಿಕ ಪಡೆಗಳಿಗೆ ಸೇರಿದ್ದು ಎನ್ನಲಾದ ಕಟ್ಟಡವೊಂದನ್ನ ಇರಾನ್ ಧ್ವಂಸಗೊಳಿಸಿದೆ. ಮತ್ತೊಂದೆಡೆ ಅಲ್ ಮಿನ್ಹಾದ್ನಲ್ಲಿರುವ ಆಸ್ಟ್ರೇಲಿಯಾದ ಮಿಲಿಟರಿ ಕಟ್ಟಡದ ಮೇಲೂ ದಾಳಿ ನಡೆಸಲಾಗಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳನ್ನ ಹೊರತುಪಡಿಸಿ ಆಸ್ಟ್ರೇಲಿಯಾಗೂ ಇರಾನ್ ದಾಳಿಯ ಬಿಸಿ ತಟ್ಟಿದೆ. ಇಷ್ಟೇ ಅಲ್ಲ, ಇರಾನ್ನ ಎರ್ಬಿಲ್ನಲ್ಲಿ ಯುಎಸ್ ಸೈನಿಕರಿದ್ದ ಹೋಟೆಲ್ ಮೇಲೆ ಇರಾನಿನ ಐಆರ್ಜಿಸಿ ಭೀಕರ ದಾಳಿ ಮಾಡಿದೆ. ಅತ್ತ ಇಸ್ರೇಲ್ನ ಟೆಲ್ ಅವೀವ್ ಮೇಲೂ ಖಂಡಾಂತರ ಮಾರಕ ಕ್ಷಿಪಣಿಗಳನ್ನ ಬಳಸಿ ನಿರಂತರ ದಾಳಿ ಮಾಡಲಾಗುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ಜಗತ್ತಿಗೆ ತೈಲ ಸ್ಥಗಿತ ಆತಂಕ, ಅಮೆರಿಕ ಎಚ್ಚರಿಕೆ. ಇನ್ನು ವಿಶ್ವದ 5ನೇ 1 ಭಾಗದಷ್ಟು ತೈಲ ಸಾಗಣೆ ನಡೆಯುವ ಪ್ರಮುಖ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನ ಮುಚ್ಚುತ್ತಿರುವುದಾಗಿ ಐಆರ್ಜಿಸಿ ಘೋಷಿಸಿದೆ. ಅಲ್ಲದೆ ಅದರ ಮೂಲಕ ಹಾದು ಹೋಗಲು ಪ್ರಯತ್ನಿಸುವ ಯಾವುದೇ ಹಡಗಿನ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸುಮಾರು 700ಕ್ಕೂ ಹೆಚ್ಚು ತೈಲ ಹಡಗುಗಳ ಸಂಚಾರ ಬಹುತೇಕ ಸ್ಥಗಿತಗೊಂಡಿದೆ. ನೂರಾರು ಹಡಗುಗಳು ಜಲಸಂಧಿಯ ಸಮೀಪದಲ್ಲೇ ಲಂಗರು ಹಾಕಿವೆ. ಇದರಿಂದಾಗಿ ಜಗತ್ತಿಗೆ ತೈಲ ಬರದ ಆತಂಕ ಎದುರಾಗಿದೆ. ಇರಾನ್ ಕ್ರಮದಿಂದ ಮತ್ತಷ್ಟು ಕೆರಳಿರೋ ಅಮೆರಿಕ ಹೆಚ್ಚುವರಿ ಸೇನೆಯನ್ನ ಇರಾನ್ನತ್ತ ಕಳಿಸಿದೆ. ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣ ಧ್ವಂಸ. ಟೆಹರಾನ್ನಲ್ಲಿ ಅಮೆರಿಕ ಇಸ್ರೇಲ್ ಮಾರಣ ಹೋಮ. ಯಾವಾಗ ಇರಾನ್ನಿಂದ ಗಲ್ಫ್ ದೇಶಗಳ ಟಾರ್ಗೆಟ್ ಹೆಚ್ಚಾಯಿತು, ಅಮೆರಿಕ ಕೂಡ ರಣಕಹಳೆ ಮೊಳಗಿಸಿದೆ. ಇರಾನ್ನ ವಾಯು ನೆಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಉಡಾವಣೆ ತಾಣಗಳ ಮೇಲೆ ದಾಳಿ ನಡೆಸಿದ್ದು ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡೀಸ್ ಮಾಡಿದೆ. ಇದರಿಂದಾಗಿ ಇರಾನ್ ವಾಯು ವ್ಯಾಪ್ತಿಗೆ ಇಸ್ರೇಲ್ ಮತ್ತು ಅಮೆರಿಕನ್ ಪಡೆಗಳು ಎಂಟ್ರಿಯಾಗುವುದು ಮತ್ತಷ್ಟು ಸುಲಭವಾಗಿದೆ. ಮತ್ತೊಂದೆಡೆ ಇರಾನ್ ರಕ್ಷಣಾ ಸಚಿವ ಮಜಿದಿನ್ ಅಲ್ ರೇಜಾ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ. ಇರಾನ್ ಅಧ್ಯಕ್ಷರ ಕಚೇರಿ ಮತ್ತು ಟೆಹರಾನ್ನಲ್ಲಿರುವ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಟ್ಟಡದ ಮೇಲೆ ವೈಮಾನಿಕ ದಾಳಿ ನಡೆಸಿ ಧ್ವಂಸ ಮಾಡಲಾಗಿದೆ. ಬಾಂಬ್ಗಳ ಸುರಿಮಳೆಗೈಯುತ್ತಿರೋ ಅಮೆರಿಕ ಇರಾನ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದು ಅಗತ್ಯ ಬಿದ್ದರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಅಮೆರಿಕದ ನಾಗರಿಕರು ಮಧ್ಯಪ್ರಾಚ್ಯವನ್ನ ತಕ್ಷಣವೇ ತೊರೆಯುವಂತೆ ಅಮೆರಿಕ ವಿದೇಶಾಂಗ ಇಲಾಖೆ ಹೇಳಿದೆ. ಇದು ಯುದ್ಧದ ಮತ್ತೊಂದು ಹಂತ ತಲುಪುವ ಮುನ್ಸೂಚನೆ ನೀಡಿದೆ. ಇರಾನ್ ಮೇಲೆ ಮುಗಿಬಿದ್ದ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಉಗ್ರರು ಸಿಡಿದೆದ್ದಿದ್ದಾರೆ. ಉತ್ತರ ಇಸ್ರೇಲ್ನಲ್ಲಿರುವ ವಾಯು ನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿ ಮಾಡಿದ್ದು ಲೆಬನಾನ್ನಿಂದ ಬಂದ 2 ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಯಾವಾಗ ಹಿಜ್ಬುಲ್ಲಾ ಅಟ್ಯಾಕ್ ಮಾಡ್ತೋ ಇಸ್ರೇಲ್ ನಿಗಿನಿಗಿ ಕೆಂಡವಾಗಿದೆ. ಲೆಬನಾನ್ ಬೈರೂತ್ನ 3 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಹೇರಥ್ರಾಯ್ಕ್ ನಗರದ ಹಿಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಧ್ವಂಸಗೊಳಿಸಿದೆ. ಈ ದಾಳಿಯಲ್ಲಿ 31ಕ್ಕೂ ಅಧಿಕ ಮಂದಿಯ ನೆತ್ತರೋ ಕುಳಿ ಹರಿದಿದೆ ಎನ್ನಲಾಗಿದೆ. ಅಲ್ಲದೆ ಇಸ್ರೇಲ್ ಭೂ ಸೈನಿಕ ಪಡೆಗಳು ದಕ್ಷಿಣ ಲೆಬನಾನ್ಗೆ ನುಗ್ಗಿವೆ. ಯುದ್ಧ ಭೂಮಿಯಿಂದ ಬಂದಿಳಿದ ಕನ್ನಡಿಗರು. ಮೋದಿ ಸರ್ಕಾರಕ್ಕೆ ಧನ್ಯವಾದ ಹೇಳಿದ ಜನತೆ. ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಅನ್ನೋ ಖ್ಯಾತಿ ಹೊಂದಿರೋ ಯುಎಇ ಮೇಲೂ ಯುದ್ಧದ ಕರಿನೆರಳು ಬಿದ್ದಿದೆ. ಮಾರ್ಚ್ 1ರಿಂದ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಸುಮಾರು 350 ವಿಮಾನ ಹಾರಾಟ ರದ್ದಾಗಿದೆ. ಇದರಿಂದ ಕನ್ನಡಿಗರು ಕ್ಷಣ ಕ್ಷಣಕ್ಕೂ ಭಯದಲ್ಲದೆ ಬದುಕುವಂತಾಗಿದೆ. ಸದ್ಯ ಕೆಲವು ಕನ್ನಡಿಗರು ನಿರಾಳರಾಗಿದ್ದಾರೆ. ನಿನ್ನೆ ದುಬೈನಿಂದ ಬಂದ 2 ಫ್ಲೈಟ್ಗಳಲ್ಲಿ 500ಕ್ಕೂ ಹೆಚ್ಚು ಜನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. 3 ದಿನಗಳ ಕಾಲ ಆತಂಕದಲ್ಲಿಯೇ ದಿನ ದೂಡಿದ್ದ ಪ್ರಯಾಣಿಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮನ್ನ ಸೇಫಾಗಿ ಕರೆತಂದ ಭಾರತ ಸರ್ಕಾರಕ್ಕೆ ಧನ್ಯವಾದ ಎಂದು ತಿಳಿಸಿದ್ದಾರೆ. ಅದೆಲ್ಲ ಮಿಸೈಲ್ಸ್ ಹೋಗೋದು ನೋಡಿದ್ವಿ, ಅದೆಲ್ಲ ಏನಾಗ್ತಿದ್ದೋ ಗೊತ್ತಾಗ್ತಿಲ್ಲ. ಎಲ್ಲ ಬಾಂಬು ಎಲ್ಲ ಮತ್ತೆ ಇಟ್ ಇಸ್ ಆಲ್ ಪ್ಯಾನಿಕ್. ಜಸ್ಟ್ 10 minutes.
10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೇಲಿ ಇದ್ವಿ, ಪ್ಯಾನಿಕ್ ಇತ್ತು, ಬಟ್ ಎಲ್ಲ ಸೇಫ್ ಇತ್ತು. ದುಬೈ ವಾಸ್ ವೆರಿ ನೈಸ್. ಎಲ್ಲ ಕಾಣಿಸ್ತಿತ್ತು. ಯಾ Thanks to Emirates, they did all the arrangement and we are safe there. And the first flight we received, and somehow we reached airport. And it is, you know how it is. Like family is waiting, and we are stuck there. So it is a big relief to be in our own country. Thanking everyone from bottom of my heart. Not only our embassy, also Dubai. Yeah. ಅದು ಅಬುದಾಬಿಯಲ್ಲಿ ಆಗಿತ್ತು, ದುಬೈಯಲ್ಲಿ ಏನೂ ಆಗಿರಲಿಲ್ಲ. ಸ್ವಲ್ಪ ಏರ್ಪೋರ್ಟ್ ಅಲ್ಲಿ ಆಗಿತ್ತು, ಬಟ್ ಬುರ್ಜ್ ಖಲೀಫಾ ಹತ್ರ ಏನೂ ಆಗಿರಲಿಲ್ಲ. ಬಟ್ ಎಮಿರೇಟ್ಸ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ಆ್ಯಂಡ್ ದಿಸ್ ಫ್ಲೈಟ್ ಕೇಮ್, ಇದು ಅವರೇ ಫೋನ್ ಮಾಡಿ ಅವರೇ ಕರೆದು ಇದು ಫ್ಲೈಟ್ ಇಂದ ಬಂದಿದ್ದು. ಇದು 9:30 ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ದು. ಇದೇ ಫ್ಲೈಟ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಕೂಡ ಆಗಮಿಸಿದ್ದಾರೆ. ನಾನು ಸೌತ್ ಆಫ್ರಿಕಾಗೆ ಹೋಗಿದ್ದೆ, ಕಾರಣಾಂತರಗಳಿಂದ ದುಬೈ ಮೂಲಕ ಇಂಡಿಯಾಗೆ ಬರ್ತಿದ್ದೆ. ಅಬುದಾಬಿಯಲ್ಲಿ ಬಾಂಬ್ ದಾಳಿ ಆಗ್ತಿದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಆಗ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಕುಮಾರಸ್ವಾಮಿ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ದಾರೆ. ನಾವು ಇಷ್ಟು ಬೇಗ ಇಲ್ಲಿ ವಾಪಸ್ಸು ಇಂಡಿಯಾಗೆ ಬರ್ತೀವಿ ಅಂತೇಳಿ ಗ್ಯಾರಂಟಿ ಇರಲಿಲ್ಲ. ಬರ್ತೀವಿ ಅಂತ ಸ್ವಲ್ಪ ಧೈರ್ಯ ಇತ್ತು, ಆದರೆ ಇಷ್ಟು ಬೇಗ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ನಮ್ಮ ಗೌರ್ಮೆಂಟಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ನೋಡಿ ಆತಂಕದಲ್ಲಿರೋರಿಗೆಲ್ಲ ಸ್ವಲ್ಪ ಆತಂಕ ದೂರ ಮಾಡಿ ಅಂತ. ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಇನ್ ಮೈ ಫ್ರೆಂಡ್ ಹೌಸ್. ಅಲ್ಲಿ ಅವ್ರ ಫ್ರೆಂಡ್ ಮನೇಲಿ ಇದ್ದಿದ್ದರಿಂದ, ರೊನಾಲ್ಡ್ ಕೊಲಾಸ್ ಅವ್ರ ಮನೇಲಿ ಇದ್ದಿದ್ದರಿಂದ ನಮಗೇನು ತಾಪತ್ರೆ ಆಗಲಿಲ್ಲ. ಆ ಥರ ಪ್ಯಾನಿಕ್ಕು ಕೂಡ ಆಗಕ್ಕೆ ಅವಕಾಶ ಇರಲಿಲ್ಲ. ಬಟ್ ಭಾಳ ಜನ ಬೇರೆ ಕಡೆ ಇದರಲ್ಲಿ ಹೋಟ್ಲಲ್ಲಿ ಇದ್ದವರೆಲ್ಲ ಭಾಳ ಪ್ಯಾನಿಕ್ಕಿಗೆ ಒಳಗಾಗಿದ್ರು. ಅವರೆಲ್ಲ ಕೆಲವರೆಲ್ಲ ಫೋನ್ ಮಾಡೋರು, ನನ್ನ ಟಿವಿಲಿ ನೋಡಿದ ಮೇಲೆ, ಗೌಡ್ರೆ ನಾವೆಲ್ಲ ಕೋಲಾರದಿಂದ ಬಂದಿದ್ದೀವಿ, ನಾವು ಮಂಡ್ಯದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳೋರು. ಪಾಪ ಅವರಿಗೆಲ್ಲ ಧೈರ್ಯ ಹೇಳ್ತಾ ಇದ್ವಿ ನಾವು. ಹಾಗಾಗಿ ಇವತ್ತು ಅದು ಯುದ್ಧದ ಭೀತಿ ವಾತಾವರಣ 100ಕ್ಕೆ 100 ದುಬೈನಲ್ಲೂ ಇದೆ. ಎಂಟೈರ್ UN ಇದೆ. ಆಮೇಲೆ UN ಅಲ್ಲಿ ಎಲ್ಲ ಆಲ್ ಏರ್ಪೋರ್ಟ್ಸ್ ಸರ ಬಂದಾಗೋಯ್ತು. ಆಮೇಲೆ ಇಮ್ಮಿಡಿಯೇಟ್ ಆಗಿ ದುಬೈ ಗೌರ್ಮೆಂಟು ಎಮಿರೇಟ್ಸ್ನವರು ಬಹಳ ಕೆಲಸ ಮಾಡಿ ಧೈರ್ಯ ಮಾಡಿ ಜನರನ್ನ ಆಚೆ ತರ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿಕೊಂಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ಭಾರತಕ್ಕೆ ಆಗಮಿಸಿದ್ದಾರೆ. ಓಮನ್ ದೇಶದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ. ನಾಳೆ ಬಳ್ಳಾರಿಗೆ ಆಗಮಿಸುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ದುಬೈಗೆ ಹಾರಿದ ವಿಮಾನ ವಾಪಸ್. ಬೆಂಗಳೂರಿನ ಏರ್ಪೋರ್ಟ್ನಿಂದ ಇಂದು 42 ನಿಮಿಷಗಳ ಹಾರಾಟ ರದ್ದಾಗಿವೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧೆಡೆಯಿಂದ ಬರಬೇಕಿದ್ದ 21 ವಿಮಾನ ಕ್ಯಾನ್ಸಲ್ ಆಗಿವೆ. ಬೆಂಗಳೂರು ಏರ್ಪೋರ್ಟ್ನಿಂದ ತೆರಳಬೇಕಿದ್ದ 21 ವಿಮಾನಗಳ ಹಾರಾಟವು ರದ್ದಾಗಿದೆ. ಮತ್ತೊಂದು ಕಡೆ ದುಬೈಗೆ ತೆರಳಿದ್ದ ವಿಮಾನಕ್ಕೆ ಲ್ಯಾಂಡಿಂಗ್ಗೆ ಅನುಮತಿ ಸಿಗದೆ ಬೆಳಗ್ಗೆ 7:30ಕ್ಕೆ ವಾಪಸ್ ಆಗಿದೆ. ಈ ಹಿನ್ನೆಲೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಹೆಲ್ಪ್ ಲೈನ್ ಓಪನ್ ಮಾಡಲಾಗಿದೆ. 500 ಕನ್ನಡಿಗರು ತಾಯ್ನಾಡಿಗೆ ಬಂದು ನಿಟ್ಟುಸಿರು ಬಿಟ್ರೆ, ಇನ್ನು ಕೆಲವರು ಯುದ್ಧ ಭೂಮಿಯಲ್ಲಿ ಲಾಕ್ ಆಗಿ ಪರದಾಡ್ತಿದ್ದಾರೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ನಿವಾಸಿ ನಿಶ್ಚಿತ್ ಲಾಕ್ ಆಗಿದ್ದಾರೆ. ಇರಾನ್ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಿಶ್ಚಿತ್ ಈಗ ಸಂಪರ್ಕಕ್ಕೆ ಸಿಕ್ತಿಲ್ವಂತೆ. ಮಗನಿಗೆ ಏನಾಯ್ತು ಅನ್ನೋ ಆತಂಕದಲ್ಲಿರೋ ಪೋಷಕರು ಸರಕಾರ ಸಹಾಯ ಮಾಡುವಂತೆ ಮನವಿ ಮಾಡುತ್ತಿದ್ದಾರೆ. ದುಬೈನಲ್ಲಿ ಬೀದರ್ ಮೂಲದ 7 ಜನ ಸಿಲುಕಿಕೊಂಡಿದ್ದಾರೆ. ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಅಡೆತಡೆಯಿಂದ ನಾವು ಇಲ್ಲೇ ಸಿಕ್ಕೊಂಡಿದ್ದು, ನಮಗೆ ಯುದ್ಧದಿಂದ ಅಡೆತಡೆಯಿಂದ ನಾವು ಇಲ್ಲಿ ಸಿಕ್ಕೊಂಡಿದ್ದೆವು. ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ನಮಗೆ ಇಲ್ಲಿಂದ ಬಿಡುಗಡೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಕತಾರ್ನಲ್ಲಿ ಬೀದರ್ ಮೂಲದ ಗಿರೀಶ್ ಅನ್ನೋರು ಲಾಕ್ ಆಗಿದ್ದಾರೆ. ವಿಡಿಯೋ ಮಾಡಿ ಕತಾರ್ ದೇಶದ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಪ್ರತಿ ಕ್ಷಣ ಭಯದ ವಾತಾವರಣವಿದ್ದು ಬಚಾವಾಗೋಕೆ ಪರದಾಡ್ತಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ನೀವೆಲ್ಲ ಊರಾಗ ಹೊಳೆ ಹುಣ್ಣಿ ಹಬ್ಬದ ಎಲ್ಲ ಪ್ಲಾನ್ ಮಾಡತ್ತೀರಿ. ನಾವು ನೋಡ್ರಿ ಕತಾರ್ದಾಗ ಹೆಂಗೆ ಬಚಾವ್ ಆಗಬೇಕು ಹೆಂಗಿಲ್ಲ ಅಂತ ಅದನ್ನು ಟೆನ್ಷನ್ ತೊಗೊಳತ್ತಿದ್ದೇವೆ. ಪ್ಲ್ಯಾನ್ ಅದು ನಮ್ಮದು ಅಲಾಗೆ ಅದ. ಹೆಂಗಂದ್ರೆ ಎಕಡೆಯಿಂದ ರಾತ್ರಿ ಹುಟ್ಟಿ ಯಾವಾಗ ಬಂದು ಎಕಡೆ ಬಾಂಬ್ ಬೀಳ್ತದ ಗೊತ್ತಿಲ್ಲ. ಹಂಗೆ ಅವು ನಾವು ಬಿಲ್ಡಿಂಗ್ ಒಳಗಿರ್ತೇವೆ. ನಾವು ಯಾವಾಗ ಎಕಡೆ ಬಂದು ಎಕಡೆ ಬೀಳ್ತದ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲಾರಾಮ್ ಬರ್ತದ, ಅಲಾರಾಮ್ ಬಂತು ಅಂದ್ರೆ ಎದ್ದು ಹೊರ ಹೊಡಿ ಬರ್ಬೇಕು. ನಿಮ್ಮದೇ ಭಾರಿದೆ ರೀ ಎಲ್ಲ. ಆರಾಮ್ ಸರಿ ಇಂಡಿಯಾದಾಗ ಆರಾಮ್ ಸರಿ ಫುಲ್ ಮಜದಾಗಿದ್ದೀರಿ. ಎಲ್ಲ ಅವು ನೋಡ್ರಿ ನಾವು ಭೀ ಮನ್ಯಾಗ ಎಲ್ಲ ಹೇಳೋದು ರೀ, ಬ್ಯಾಡ್ರು ಅಂತ. ಕೇಳಿಲ್ಲ, ಇಲ್ಲಿ ಬಂದು ಸಜ್ಜಾದಾಗಿ ನೋಡ್ರಿ. ಅಲ್ಲೆಲ್ಲ ಮಜದಾಗಿದ್ದಿದ್ದೆವು, ಇಲ್ಲಿ ಬಂದು ಸಜ್ಜಾದಾಗ ಸಿಗಿಬಿದ್ದಿದ್ದೆವು. ತೋರಿಸ್ತಾ ತಗೋರಿ ಮತ್ತೆ ಹೆಂಗದ ಬಾಂಬ್ಗಳು ಹೆಂಗೆ ಬೀಳ್ತಾವಂತ ವೇಟ್ ಮಾಡ್ರಿ. ಮತ್ತೆ
ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ದುಬೈ ಅನಿವಾಸಿ ಕನ್ನಡಿಗರು ನೆರವಾಗಿದ್ದಾರೆ. ಪ್ರವಾಸಿಗರು ಉಳಿದಿರುವ ಹೋಟೆಲ್ಗೆ ಆಗಮಿಸಿದ ವೈದ್ಯರ ಟೀಮ್ ವೈದ್ಯಕೀಯ ತಪಾಸಣೆ ನಡೆಸಿದೆ. ನಮಸ್ಕಾರ. ನೀವೆಲ್ಲ ನೋಡಿದ್ರಿ, ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು ಒಂದು ವಿಡಿಯೋ. ಇಲ್ಲಿದ್ದಾರೆ ನಮ್ಮ ಗುರುಬಸ ರೆಡ್ಡಿ ಅವರು ಮತ್ತೆ ಬಸವನಗೌಡ ಇಲ್ಲಿದ್ದಾರೆ. ಇವರೊಂದು ವಿಡಿಯೋ ಮಾಡಿ ಹಾಕಿದ್ರು. ಎಲ್ಲರೂ ಕೂಡ ಸೇರಿ ಬಳ್ಳಾರಿಯಿಂದ ಬಂದಿರೋ ಟೀಮ್ ಒಂದು ಬೇಕು ಅಂತ ಹೇಳಿ ಅದಕ್ಕೆ ಕೋಟಿ ರೆಡ್ಡಿ ಅವರು ಕೂಡ ಇಟ್ಟಿದ್ದಾರೆ. ಸೊ ಇವರಿಗೆ ಬಹಳ ಒಂದು ಸ್ಪಂದನೆ, ವಿಡಿಯೋ ವೈರಲ್ ಆಗಿತ್ತು. ಇಸ್ರೇಲ್ ಇರಾನ್ ಯುದ್ಧದ ಮಧ್ಯೆ ಸಿಲುಕಿ ಒದ್ದಾಡ್ತಿದ್ದವರಿಗೆ ಕೇಂದ್ರ ಸರ್ಕಾರ ನೆರವಾಗಿದೆ. ಒಂದೊಂದೇ ಟೀಮ್ ತಾಯ್ನಾಡಿಗೆ ವಾಪಸ್ ಆಗ್ತಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟಾರೆ ಇಸ್ರೇಲ್ ಇರಾನ್ ಕಿಚ್ಚು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋ ಆತಂಕ ಇಡೀ ಜಗತ್ತಿಗೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಫೋನ್ ಟ್ಯಾಪಿಂಗ್ ಬಗೆಗಿನ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಏನಾಗಾದ್ರೆ ಯಾರ ಫೋನ್ ಟ್ಯಾಪ್ ಆಗ್ತಾ ಇದೆ, ಯಾಕೆ ಇಲ್ಲಿ ದೇವೇಗೌಡರನ್ನು ಸಿದ್ದರಾಮಯ್ಯನವರು ಎಳೆದು ತಂದಿದ್ದಾರೆ? ರಾಜ್ಯ ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ಆರೋಪ ಬಂದಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತಿಪಕ್ಷ ಆರೋಪವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ದವರದ್ದೇ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿ SP ನೇತೃತ್ವದಲ್ಲಿ ಅನಧಿಕೃತ SIT ರಚನೆ ಆಗಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಇವರು ನೋಡಿದರೆ ಪತಿವ್ರತೆ ಥರ ಆಡ್ತಿದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗೋಕೆ DKC ಆ್ಯಂಡ್ ಟೀಮ್ ಮೇಲೆ ಬೇಹುಗಾರಿಕೆಯನ್ನು ನಡೆಸಲಾಗ್ತಾ ಇದೆ ಅನ್ನೋಂಥದ್ದು ಇಲ್ಲಿರುವ ಪ್ರಮುಖ ಆರೋಪ. ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಮಾತಿಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮದು ಹಾಲು ಜೇನಿನಂತಹ ಸಂಬಂಧ, ಇದಕ್ಕೆ ಹುಳಿ ಹಿಂಡುವ ಯತ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು. ಅದಕ್ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಹಾಲು ಜೇನು ಆಗಿದ್ದಾರೆ. 2018ರಲ್ಲಿ ನಿರ್ಮಲಾನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತ ಹೇಳಿ. ಕುಮಾರಸ್ವಾಮಿಗೆ ಟ್ಯಾಪಿಂಗ್ ಕಲಿಸಿದ್ದು ಪೂಜ್ಯ ತಂದೆಯವರು ಇರಬಹುದು ಅಂತ ಹೇಳಿ ದೇವೇಗೌಡರ ಬಗ್ಗೆಯೂ ಕೂಡ ಒಂದು ಬಾಣ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪ್ರಧಾನಿ ಮಾಡಿದಂತಹ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪಿಂಗ್ ಅನ್ನು ಮಾಡಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅಂತ ಹೇಳಿ ದೇವೇಗೌಡರ ಹೆಸರನ್ನು ಉಲ್ಲೇಖಿಸದೆ ಚಾಟಿ ಬೀಸುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮಾಜಿ ಪ್ರಧಾನಿ ಹೆಸರು ಎಳೆದು ತಂದಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಸಿಡಿಮಿಡಿಗೊಂಡಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿಯವರು 2 ಬಾರಿ CM ಆಗಿದ್ದವರು, ಅವರು ಗೊತ್ತಿದ್ದೇ ಹೇಳಿರ್ತಾರೆ. ಆದರೆ ಇಲ್ಲಿ ಅನವಶ್ಯಕವಾಗಿ ದೇವೇಗೌಡರನ್ನ ಎಳೆದು ತಂದಿದ್ದು ಸರಿಯಲ್ಲ, ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಸರ್ಕಾರ ನಡೆಸೋರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಫೋನ್ ಟ್ಯಾಪ್ ಮಾಡಿ ಅವ್ರು ಎಲ್ಲೋದ್ರು ಇಲ್ಲೆಲ್ಲೋದ್ರು, ಅವ್ರು ಯಾರ ಹತ್ರ ಮಾತಾಡಿದ್ರು, ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿಲ್ಲ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು, ಚೀಫ್ ಮಿನಿಸ್ಟರ್, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದಕ್ಕೆ ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗ್ಯ ಅನ್ನೋದು ಹೇಳಿದ್ದೀನಿ. ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಅದು ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಇಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ನೋಡಿದಾರಲ್ಲ, ಅವರು ಬೇರೆ ಪಾರ್ಟಿಲಿದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ. ಅವರು ದೇವೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಅದನ್ನ ನೆನ್ಕೊಂಡ್ರೆ ನನಗೇನೋ ಅಭ್ಯಂತರ ಇಲ್ಲ.
ನನ್ನ ಗುರುಗಳು, ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅನ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದು ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ?